ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗೈಸ್, ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಮಾಡಿ ಈ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಗೈಸ್, ನಿಮಗೆ ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ಗೊತ್ತಾಗಿರಬಹುದು ಇವತ್ತು ನಾನು ಯಾವ ಮೂವಿ OTT ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರ OTT ಅಪ್ಡೇಟ್ ಕೊಡ್ತೀನಿ, ಅದರ ಜೊತೆಗೆ ಮತ್ತು ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ನಿಮಗೆ ತಿಳಿಸಿಕೊಡುತ್ತೇನೆ. ಗೈಸ್, ಧುರಂಧರ್ ಇದು ಆದಿತ್ಯ ಧರ್ ಅವರು ನಿರ್ದೇಶಿಸಿ ರಣವೀರ್ ಸಿಂಗ್ ಅವರು ನಟಿಸಿರುವ ಸಿನಿಮಾ. ರಣವೀರ್ ಸಿಂಗ್ ಜೊತೆಯಲ್ಲಿ ಅಕ್ಷಯ್ ಖನ್ನಾ ಮತ್ತು ಆರ್ ಮಾಧವನ್, ಸಂಜಯ್ ದತ್ ಮತ್ತು ಇನ್ನಿತರಾದ ಕಲಾವಿದರು ಈ ಮೂವಿಯಲ್ಲಿ ಇದ್ದಾರೆ. ಗೈಸ್, ಇದು ಡಿಸೆಂಬರ್ 5ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಗೈಸ್, ಇದು ಸ್ಟಾರ್ಟಿಂಗಲ್ಲಿ ಅಷ್ಟೇನು ಹೈಪ್ ಅಥವಾ ಬಸ್ ಏನೂ ಇರಲಿಲ್ಲ. ಯಾಕಂದರೆ ಜನ ಆಲ್ರೆಡಿ ಇಂಡಿಯಾ ಪಾಕಿಸ್ತಾನ ನೋಡಿ ಬೋರ್ ಆಗಿದ್ದಾರೆ. ಅದೇ ಇರುತ್ತೆ ಬಿಡೋ ಕತಿ ಅಂತ ಹೇಳಿ. ಆದರೆ ಇದು ಪಾಸಿಟಿವ್ ವರ್ಡ್ ಆಫ್ ಮೌತ್. ಇದರ ಒಂದು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಯಿತು. ಅದಕ್ಕಾಗಿ ಈ ಫಿಲ್ಮ್ ಕೂಡ ಫುಲ್ ವೈರಲ್ ಆಯಿತು. ಇದರ OTT ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದರೆ ಇದು ಜನವರಿ 30, ಅಂದರೆ ಮುಂದಿನ ತಿಂಗಳ ಜನವರಿ 30, ಮತ್ತು ಇದರ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್. ಎಸ್ ಗೈಸ್, ಇದು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಲಿದೆ ಮತ್ತು ಹಿಂದಿ ಜೊತೆಗೆ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಡಬ್ ಆಗಿ ರಿಲೀಸ್ ಆಗಲಿದೆ. ಗೈಸ್, ಇದು 3.5 ತಾಸು ಮೂವಿ ಇದೆ, ಆದರೂ ಜನ ನೋಡ್ತಾ ಇದ್ದಾರೆ. ಯಾಕಂದರೆ ಇದು ಫುಲ್ ಹೈಪ್ ಮತ್ತು ಬಸ್ ಅಲ್ಲಿದೆ, ಮೂವಿ ಟ್ರೆಂಡಿಂಗ್ ಅಲ್ಲಿದೆ. ಮತ್ತು ಇದರ ಎರಡನೇ ಭಾಗ ಮಾರ್ಚ್ 19ಕ್ಕೆ ರಿಲೀಸ್ ಆಗಲಿದೆ. ಇದು ಕ್ಲಾಶ್ ಆಗ್ತಾ ಇದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರದ್ದು ಟಾಕ್ಸಿಕ್ ಮೂವಿಯ ಜೊತೆ. ಟಾಕ್ಸಿಕ್ ಮೂವಿ ಕೂಡ ಫುಲ್ ಹೈಪಲ್ಲಿದೆ. ಯಾಕಂದರೆ ಯಶ್ ಸರ್ ಅವರು 4 ವರ್ಷ ಆದ ನಂತರ ದೊಡ್ಡ ಪರದೆಯಲ್ಲಿ ಬರ್ತಾ ಇದ್ದಾರೆ. ಇದು ಕೂಡ ಫುಲ್ ಹೈಪ್ ಇದೆ. ನೋಡೋಣ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಬೇಕಂದರೆ 480 ಕೋಟಿ ಇಂಡಿಯಾ ನೆಟ್ ಗಳಿಸಿದೆ ಮತ್ತು 575 ಕೋಟಿ ಇದು ಗ್ರಾಸ್ ಕಲೆಕ್ಷನ್ ಮಾಡಿದೆ. ನೋಡೋಣ ಮುಂದೆ ಎಷ್ಟು ಇನ್ನು ಕಲೆಕ್ಷನ್ ಆಗುತ್ತೆ ಅಂತ ಹೇಳಿ. ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಚೆನ್ನಾಗಿ ಅನಿಸಿದರೆ ದಯಮಾಡಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಇದೇ ಥರ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಗುಡ್ ಬಾಯ್, ನಮಸ್ಕಾರ.